ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರೀದೇವಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಈ ಚಳಿಗಾಲದಲ್ಲಿ ತುಂಬ ಕಾಲು ಹೊಡಿತಾ ಇರುತ್ತೆ. ಸೊ ಅದಕ್ಕೆ ನಾವು ಕಾಸ್ಟ್ಲಿ ಮೆಡಿಕಲ್ ಸ್ಟೋರ್ ಆಗಲಿ ಯಾರೋ ರೆಫರ್ ಮಾಡಿದ್ದು ಇಲ್ಲ ಅಂತಂದರೆ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಿರ್ತಾರೆ. ಸೊ ಅವೆಲ್ಲ ಕ್ರೀಮ್ನ ಯೂಸ್ ಮಾಡ್ತಿರ್ತೀವಿ, ಇಲ್ಲ ಕೆಲವೊಂದಿಷ್ಟನ್ನ ಯೂಸನ್ನೇ ಮಾಡಲ್ಲ. ಸೊ ನೀವು ಅದನ್ನು ಮನೆಯಲ್ಲಿ ಯಾವ ರೀತಿ ಕ್ರ್ಯಾಕ್ ಹಿಲ್ ಕ್ರೀಮ್ DIY ಕ್ರ್ಯಾಕ್ ಹಿಲ್ ಕ್ರೀಮ್ನ ಯಾವ ರೀತಿ ತಯಾರು ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹನಿಯನ್ನು ಹಾಕಿ, ಆ್ಯಂಡ್ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರೀನನ್ನು ಹಾಕಿ, ಆ್ಯಂಡ್ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕ್ಯಾಸ್ಟ್ರೋ ಆಯಿಲನ್ನು ಹಾಕಿ. ಸೊ ನೀವು ಇದನ್ನು ಯಾವುದಾದ್ರೂ ಮೆಡಿಕಲ್ ಸ್ಟೋರಲ್ಲಿ ಕ್ಯಾಸ್ಟ್ರೋ ಆಯಿಲ್ ಅಂತೂ ಎಲ್ಲಾದರೂ ಕಡೆ ಸಿಗುತ್ತೆ. ಆ್ಯಂಡ್ ಗ್ಲಿಸರಿನ್ ಸಹ ಯಾವುದಾದ್ರೂ ಮೆಡಿಕಲ್ ಸ್ಟೋರ್ನಲ್ಲಿ ಹೋಗಿ ಕೇಳಿ ಸಿಗುತ್ತೆ ನಿಮಗೆ. ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ 1 ರಿಂದ 2 ನಿಮಿಷ ಮಿಕ್ಸ್ ಮಾಡಿ. ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿ ಆಗಬೇಕದು. ಸೊ ಯಾವ ರೀತಿ ಕ್ರ್ಯಾಕ್ ಹಿಲ್ ಕ್ರೀಮ್ನ ನೀವು ಮನೆಯಲ್ಲಿ ರೆಡಿ ಮಾಡ್ಬೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ? ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ನಿಮಗೆ ಹೇಳ್ತೀನಿ. ರಾತ್ರಿ ಮಲಗೋ ಮುನ್ನ ನೀವು ಕಾಲನ್ನೆಲ್ಲ ಫುಲ್ ನಿಮ್ಮ ಪಾದ ನಿಮ್ಮ ಕಾಲು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ಈ ಕ್ರೀಮನ್ನು ಈ ರೀತಿ ನಿಮಗೆ ತೋರಿಸ್ತೀನಿ ನಾನು. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ರಿ. ಸೊ ಇದು ತುಂಬ ತಿಕ್ಕಾಗಿರುತ್ತೆ, ಯಾಕಂದರೆ ಕ್ಯಾಸ್ಟರ್ ಆಯಿಲ್ ತುಂಬ ತಿಕ್ಕಾಗಿರೋದ್ರಿಂದ ಇದು ತಿಕ್ಕಾಗಿರುತ್ತೆ ಸ್ವಲ್ಪ. ನೋಡಿ, ಸೊ ಈ ರೀತಿ ಮಸಾಜ್ ಮಾಡಿಕೊಂಡು ನಂತರ ಇದನ್ನು ನೀವು ಸಾಕ್ಸ್ ಹಾಕೊಂಡು ಮಲ್ಕೊಳ್ಳಿ. ಮಾರ್ನಿಂಗ್ ಮತ್ತು ಎದ್ದ ತಕ್ಷಣ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು 15 ಡೇಸ್ ಮಾಡಿದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನೋಡಿ ನೀವು, ಆಮೇಲೆ ನೀವು ತುಂಬ ಫುಲ್ ಕಾಲಿಗೆಲ್ಲ ಹಚ್ಕೊಂಡ್ರೂ ಶೈನಿಂಗ್ ಬರುತ್ತೆ. ಸೊ ನೀವು ಡಿಫ್ರೆನ್ಸ್ನ ನೋಡ್ಬೋದು. ಇಲ್ಲಿ ನಾನು ಇದನ್ನು ಹಚ್ಚಿದ್ದೀನಿ ಅಲ್ವಾ? ಸೊ ಈ ಕೈಗೆ ಅಪ್ಲೈ ಮಾಡಿಲ್ಲ ನಾನು ಇದನ್ನು. ಸೊ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ ನೀವು ನೋಡ್ಬೋದು. ಸೊ ನೀವು ಇದನ್ನು ಅಪ್ಲೈ ಮಾಡಿ 15 ಡೇಸ್ನಲ್ಲೇ ನಿಮಗೆ ರಿಸಲ್ಟ್ನ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಹಿಟ್ ಮಾಡಿ, ಆ್ಯಂಡ್ ನನ್ನ ಬೇಬಿಗೆ ಬ್ಲೆಸ್ಸಿಂಗ್ಸ್ ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್.